ಮತ್ತೊಂದು ಕಡೆ ಸಾಕಷ್ಟು ವಿಚಾರಗಳನ್ನು ನಾವು ಮಾತನಾಡ್ತಾ ಇದ್ವಿ. ಇದೆಲ್ಲದರ ನಡುವೆ ರಾಜ್ಯದ ಬಹುತೇಕ ದೇವಸ್ಥಾನಗಳು ಇವತ್ತು ಬಂದ್ ಆಗಿದೆ. ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನ ಕೂಡ ಬಂದ್ ಮಾಡಲಾಗಿದೆ ಗ್ರಹಣದ ಹಿನ್ನೆಲೆಯಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಲಬುರಗಿಯ ರಿಪೋರ್ಟರ್ ಶ್ರೀಕಾಂತ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ದೇವಾಲಯಗಳು ಬಾಗಿಲನ್ನ ಈಗಾಗಲೇ ಮುಚ್ಚಲಾಗಿದೆ. ಕಲಬುರಗಿ ಜಿಲ್ಲೆಯ ಗಣಗಾಪುರ ಹಾಗೂ ಕೋರಂಟಿ ಹನುಮಾನ್ ದೇವಸ್ಥಾನ ಆಗಿರ್ಬೋದು, ಅದರಂತೆ ಕಲಬುರಗಿ ನಗರದ ಪ್ರಸಿದ್ಧ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಬಾಗಿಲನ್ನು ಕೂಡ ಇಲ್ಲಿನ ಅರ್ಚಕರು ಬಂದ್ ಮಾಡಿರುವಂತದ್ದು. ಏನು ಚಂದ್ರಗ್ರಹಣ ಆರಂಭವಾಗಿ 3:05 ಬಾಗಿಲನ್ನ ಮುಚ್ಚಿರುವಂತದ್ದು ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಏನು ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ದೇವಸ್ಥಾನವಾದಂತಹ ಶ್ರೀ ಶರಣಬಸವೇಶ್ವರ ದೇವಸ್ಥಾನವು ಇಲ್ಲಿ ಪ್ರತಿನಿತ್ಯವೂ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಈ ದೇವಸ್ಥಾನದ ಬಾಗಿಲು ದಿನದ 24 ಗಂಟೆಗಳು ಕೂಡ ತೆರೆದಿರುತ್ತೆ. ಭಕ್ತರಿಗೆ ಮುಕ್ತ ಅವಕಾಶವನ್ನ ಇಲ್ಲಿ ನೀಡಲಾಗುತ್ತೆ. ಇಂದು ಚಂದ್ರಗ್ರಹಣ ಇರುವ ಹಿನ್ನೆಲೆ ಗ್ರಹಣ ಕಾಲದಲ್ಲಿ ಸೂರ್ಯನ ಕಿರಣಗಳು ದೇವರ ವಿಗ್ರಹದ ಮೇಲೆ ಬೀಳದಿರಲಿ ಎನ್ನುವಂತಹ ಕಾರಣಕ್ಕೆ ಇಲ್ಲಿನ ಅರ್ಚಕರು ಗರ್ಭಗುಡಿಯ ಬಾಗಿಲನ್ನ ಮುಚ್ಚಿರುವಂತದ್ದು. ಇನ್ನು ಗ್ರಹಣ ಮುಕ್ತಾಯದ ನಂತರ ಆದ್ರೆ ಸಂಜೆ 6:55 ಬಾಗಿಲನ್ನ ಮತ್ತೆ ದೇವಸ್ಥಾನವನ್ನು ಶುದ್ಧೀಕರಣಗೊಳಿಸಿ ನಂತರ ಬಾಗಿಲನ್ನ ಓಪನ್ ಮಾಡಿ ಭಕ್ತರಿಗೆ ಮುಕ್ತ ಅವಕಾಶವನ್ನ ನೀಡಲಾಗ್ತಿದೆ ಅನ್ನುವಂತ ಮಾತನ್ನ ಇಲ್ಲಿನ ಅರ್ಚಕರು ಹೇಳ್ತಿರುವಂತದ್ದು. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಅರ್ಚಕರಿದ್ದಾರೆ. ಯಾವೆಲ್ಲ ಕ್ರಮವನ್ನು ಕೈಗೊಂಡಿದ್ದಾರೆ ಅನ್ನೋ ಕುರಿತು ಅವರಿಂದ ಕೇಳ್ತಿರ್ತೀವಿ. ಈಗ ಚಂದ್ರಗ್ರಹಣದ ಹಿನ್ನೆಲೆ ಯಾವೆಲ್ಲ ಪೂಜೆ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ? ಈಗಾಗಲೇ ಗ್ರಹಣ ಪ್ರಾರಂಭವಾಗಿದೆ. ಸುಮಾರು 3:22 ಗ್ರಹಣ ಪ್ರಾರಂಭವಾಗಿದೆ. ಗ್ರಹಣ ಪ್ರಾರಂಭ ಆಗೋಕ್ಕೆ ಮುಂಚೆ 12 ಗಂಟೆಗೆ ಶರಣಬಸವೇಶ್ವರ ದೇವಸ್ಥಾನದ ಕರ್ತೃ ಗದ್ದಿಗೆಗೆ ಅಭಿಷೇಕ ಮಾಡೋದ್ರ ಮುಖಾಂತರ ಪೂಜೆ ಸಲ್ಲಿಸಲಾಯಿತು. ತದನಂತರ ಸಾಮೂಹಿಕ ಭಕ್ತರಿಗೂ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. 3:10 ನಾವು ದೇವಸ್ಥಾನ ಬಂದ್ ಮಾಡಲಾಗಿದೆ. ಮತ್ತೆ ಸಾಯಂಕಾಲ 6:48 ಗ್ರಹಣ ಮುಕ್ತಾಯವಾದ ಬಳಿಕ 6:55 ಇಡೀ ದೇವಸ್ಥಾನ ಗೋಮೂತ್ರದಿಂದ ಶೇಖರಣೆ ಮಾಡಿ ಇಡೀ ದೇವಸ್ಥಾನ ಸ್ವಚ್ಛಗೊಳಿಸಿ ಮತ್ತೆ ಪುನಃ 7 ಗಂಟೆಗೆ ಶ್ರೀ ಶರಣಬಸವೇಶ್ವರ ಕರ್ತೃ ಗದ್ದಿಗೆಗೆ ರುದ್ರಾಭಿಷೇಕ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಪೂಜೆಯನ್ನು ಸಲ್ಲಿಸಿ ತದನಂತರ ಸಾಮೂಹಿಕ ಭಕ್ತರಿಗೂ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದು ನಮ್ಮ ಸಂಸ್ಥೆ ಅಧ್ಯಕ್ಷರು ಮತ್ತು ಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವಜಿಯವರ ಸಂದೇಶ ಮೇರೆಗೆ ನಾವು ಸಾಗಿಸಿಕೊಂಡು ಬರ್ತಾ ಇದ್ದೀವಿ. ಈಗ ಚಂದ್ರಗ್ರಹಣ ಮುಕ್ತಾಯವಾದ ನಂತರ ಭಕ್ತರಿಗೆ ಯಾವ ರೀತಿ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ? ಗ್ರಹಣ ಮುಕ್ತಾಯದ ಬಳಿಕ ಪೂಜೆ ಪ್ರಾರಂಭವಾಗ್ತದೆ. ಸುಮಾರು ಪೂಜೆ ಮುಕ್ತಾಯಗೊಳಿಕೆ ಸುಮಾರು 1 ತಾಸು ನಮಗೆ ಸಮಯ ಬೇಕು. ತದನಂತರ ಮಹಾಮಂಗಳಾರತಿ ಪುಷ್ಪಾರ್ಚನೆ ಆದ ಬಳಿಕ ಸಾಮೂಹಿಕ ಭಕ್ತರಿಗೊಂದು ದರ್ಶನಕ್ಕೆ ಅವಕಾಶ ಮಾಡಿ ಕಲ್ಪಿಸಿಕೊಡಲಾಗುತ್ತದೆ. ಇದಿಷ್ಟು ಅರ್ಚಕರ ಮಾತಾಗಿರುವಂತದ್ದು. ಶ್ರೀಕಾಂತ್ ಬ್ರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.